ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ನಾನು KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸ್ಪೆಷಲಿಸ್ಟ್. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ KPH ಕಾಲೋನಿ ರೋಡ್ ನಂಬರ್ 4 ಹೈದರಾಬಾದ್ನಲ್ಲಿ ಅವೈಲೇಬಲ್ ಇರ್ತೀನಿ. ಹಾಗೆ ಇವತ್ತು ತುಂಬ ಮುಖ್ಯವಾದ ವಿಡಿಯೋ ಏನನ್ನೋದಾದರೆ, ತುಂಬ ಜನಕ್ಕೆ ಫೈಮೋಸಿಸ್ ಅಂದರೆ ಏನು, ಪ್ಯಾರಾಫೈಮೋಸಿಸ್ ಅಂದರೆ ಏನು ಅಂತ ಇವತ್ತಿಗೂ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಆಗೇ ಉಳಿದೋಗ್ಬಿಟ್ಟಿದೆ. ಸೊ ನಾವು ಈ ವಿಡಿಯೋನಲ್ಲಿ ಕ್ಲಾರಿಟಿ ತೊಗೊಳ್ಳೋಣ. ಸೊ ಫೈಮೋಸಿಸ್ ಅಂದರೆ ಏನು, ಅಸಲಿಗೆ ಫೈಮೋಸಿಸ್ ಪ್ಯಾರಾಫೈಮೋಸಿಸ್ ಬಗ್ಗೆ ತಿಳ್ಕೊಳ್ಳೋ ಮುನ್ನ ಅಂಗದ ಒಂದು ಮುಂದಿನ ಚರ್ಮ ಹೇಗಿರುತ್ತೆ, ಹೇಗೆ ಕ್ಲೀನ್ ಮಾಡ್ಕೋಬೇಕು, ಹೇಗೆ ಯಾವುದು ನಾರ್ಮಲ್ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ಈ ಅಂಗದ ಮುಂದಿನ ಚರ್ಮ ಏನಿರುತ್ತೆ ಅದನ್ನೇ ನಾವು ಪ್ರೆಫ್ಯೂಸಲ್ ಸ್ಕಿನ್ ಅಂತೀವಿ, ಫೋರ್ ಸ್ಕಿನ್ ಅಂತ ಕೂಡ ಅಂತೀವಿ. ಅಂಗದ ಮುಂದೆ ಇರುವ ಚರ್ಮನ, ಈ ಅಂಗದ ಮುಂದೆ ಇರುವ ಚರ್ಮನ ನಾವು ಹಿಂದೆ ಕೇಳಿದಾಗ ಫ್ರೀಯಾಗಿ ಮೂವ್ ಆಗ್ತಾ ಇರಬೇಕು, ಹಿಂದಕ್ಕೆ ಮುಂದಕ್ಕೆ ಫ್ರೀಯಾಗಿ ಮೂವ್ ಆಗ್ತಿರಬೇಕು. ಅದು ನಾರ್ಮಲ್. ಯಾವಾಗ ಅದು ಫ್ರೀಯಾಗಿ ಮೂವ್ ಆಗೋದಿಲ್ವೋ, ಸ್ಟಕ್ ಆಗೋಗೋದು, ಪೇಯ್ನ್ಫುಲ್ ಆಗಿ ಮೂವ್ ಆಗುತ್ತೋ, ಸ್ವಲ್ಪ ಬಂದು ಟೈಟಾಗಿ ಮೂವ್ ಆಗೋಗೋದು, ಇಲ್ಲಾಂದರೆ ಹೋಲ್ ಲೆಂತು ಮೂವ್ ಮಾಡಿದಾಗೆಲ್ಲ ತುಂಬ ಟೈಟಾಗಿ ತುಂಬ ಪೇಯ್ನ್ಫುಲ್ ಆಗಿ ಮೂವ್ ಆಗುತ್ತೋ, ಹೀಗೆ ಮೂವ್ ಆಗ್ತಿದ್ರೆ ಅದು ಅಬ್ನಾರ್ಮಲ್ ಮೂವ್ಮೆಂಟ್ ಅಂತೀವಿ. ಇದನ್ನೇ ನಾವು ಫೈಮೋಸಿಸ್ ಅಂತೀವಿ. ಹಾಗಾಗಿ ಅಂಗದ ಮುಂದಿನ ಚರ್ಮ ಹಿಂದಕ್ಕೆ ಬರದಿರೋದನ್ನೇ ನಾವು ಫೈಮೋಸಿಸ್ ಅಂತೀವಿ. ಅದೇ ಪ್ಯಾರಾಫೈಮೋಸಿಸ್ ಅಂದರೆ ಏನು ಅಂದರೆ, ಅಂಗದ ಮುಂದಿನ ಚರ್ಮ ಹಿಂದಕ್ಕೆ ಫ್ರೀಯಾಗಿ ಬಂದಿರುತ್ತೆ ಅಥವಾ ಕಷ್ಟವಾಗಿ ಬಂದಿರುತ್ತೆ, ಇಲ್ಲಾಂದರೆ ಯಾವುದೋ ರೀತಿಯಾಗಿ ಪೇಯ್ನ್ಫುಲ್ ಆಗಿ ಬಂದಿರುತ್ತೆ, ಬಟ್ ಮತ್ತೆ ಮುಂದಕ್ಕೆ ಮಾಡ್ಕೊಳಕ್ಕೆ ಬರೋದಿಲ್ಲ. ಹಾಗೆ ಮತ್ತೆ ಮುಂದಕ್ಕೆ ಬರದಿರೋದನ್ನೇ ಪ್ಯಾರಾಫೈಮೋಸಿಸ್ ಅಂತೀವಿ. ಸೊ ಯಾಕೆ ಈ ಪ್ಯಾರಾಫೈಮೋಸಿಸ್ಗೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಈ ಪ್ಯಾರಾಫೈಮೋಸಿಸ್ನಿಂದ ಯಾವ ರೀತಿಯ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದು ಇವತ್ತು ತಿಳ್ಕೊಳ್ಳೋಣ. ಸೊ ಫೈಮೋಸಿಸ್ ಅಂದರೆ ಹಿಂದಕ್ಕೆ ಬರೋದಿರೋದು. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಟೈಟ್ ಆಗ್ತಿದೆಯಲ್ಲ ಬಲವಂತವಾಗಿ ಹಿಂದಕ್ಕೆ ಎಳೆದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಇಂಟರ್ ಕೋರ್ಸ್ ಮಾಡುವಾಗ ಸ್ವಲ್ಪ ಹಿಂದಕ್ಕೆ ಹೋಗಿ ಆ ಚರ್ಮ ಮತ್ತೆ ಮುಂದಕ್ಕೆ ಬರೆದಿರೋದನ್ನು ತುಂಬ ಜನ ನಾವು ಗಮನಿಸಿರ್ತೀವಿ. ಹೀಗೆ ಯೂಶಲಾಗಿ ಫಸ್ಟ್ ಟೈಮ್ ಇಂಟರ್ ಕೋರ್ಸ್ ಮಾಡಿದವ್ರಿಗೆ, ಎಂಗೇಜ್ನಲ್ಲಿ ಇಂಟರ್ ಕೋರ್ಸ್ ಮಾಡಿದವ್ರಿಗೆ ಸ್ವಲ್ಪ ಟೈಟ್ ಆಗಿದ್ದಾಗ ಸ್ಕಿನ್ ಬಲವಂತವಾಗಿ ಫೋರ್ಸ್ಫುಲ್ ಆಗಿ ಇಂಟರ್ ಕೋರ್ಸ್ ಮಾಡಿದವ್ರಿಗೆ ಸೇರಿದಾಗ ಆ ಚರ್ಮ ಅನ್ನೋದನ್ನ ಹಿಂದಕ್ಕೆ ಹೋಗಿ ಸ್ಟಕ್ ಆಗೋಗುತ್ತೆ. ಯಾಕಂದ್ರೆ ಅಂಗ ದೊಡ್ಡದಾದಾಗ ಚರ್ಮ ಬಲವಂತವಾಗಿ ಹಿಂದಕ್ಕೆ ಬಂದ ನಂತರ ಸ್ಟಕ್ ಆಗೋಗುತ್ತೆ. ಅದನ್ನು ಮತ್ತೆ ಮುಂದಕ್ಕೆ ಮಾಡ್ಕೋಬೇಕು. ಅದೇನು ಮಾಡ್ತಾರೆ ಅಂದರೆ, ತುಂಬ ಜನ ಇದು ಇಷ್ಟೇ ಹಿಂದಕ್ಕೆ ಇರಬೇಕೇನೋ, ಹಿಂದಕ್ಕೆ ಇಡಬೇಕೇನೋ, ಹಿಂದಕ್ಕೆ ಇರೋದನ್ನೇ ನಾವು ಮುಂದಕ್ಕೆ ತರಬಾರ್ದೇನೋ ಅನ್ನೋ ಉದ್ದೇಶದಿಂದ ತುಂಬ ಜನ ನೆಗ್ಲೆಕ್ಟ್ ಮಾಡಿ ಅದನ್ನು ಗಮನಿಸ್ಕೊಳ್ಳೋದೆ ಹಾಗೆ ಬಿಟ್ಬಿಡ್ತಾರೆ, ಮತ್ತೆ ಮುಂದಕ್ಕೆ ತರೋದಿಲ್ಲ. ಆದರೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ಮುಂದಕ್ಕೆ ಎಳಿಬೇಕು. ಒಂದು ವೇಳೆ ಬಲವಂತವಾಗಿ ಬರದೇ ಇದ್ದರೆ ಮಾತ್ರ ಸೋಪ್ ವಾಟರ್ ಹಾಕ್ಕೊಂಡಾದರೂ ಸರಿ, ಜೆಲ್ಲಿ ಸೋಪ್ ಹಾಕಿ ಆದರೂ ಸರಿ ಅದನ್ನು ಮುಂದಕ್ಕೆ ಚರ್ಮನ ತರಬೇಕು. ಹಾಗೆ ತರಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಆ ಪೆನಿಸ್ನ ಹಿಂದಕ್ಕೆ ಸ್ಟಕ್ ಆಗೋಗಿರೋ ಚರ್ಮ ಏನಿರುತ್ತೆ ಅದು ರಿಂಗ್ ರೀತಿಯಾಗಿ ಫಾರ್ಮ್ ಆಗೋಗುತ್ತೆ, ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ, ಟೈಟ್ ಆಗೋಗುತ್ತೆ, ಮುಂದಕ್ಕೆ ಬರೋದಿಲ್ಲ. ಇದರಿಂದ ಹಿಂದಕ್ಕೆ ಹೋಗಬೇಕಿದ್ದ ಬ್ಲಡ್ ಸರ್ಪ್ಲೈ ಸ್ಟ್ರಕ್ ಆಗೋಗಿ ಹಿಂದಕ್ಕೆ ಹೋಗಬೇಕಾದ ಅಂಗದ ಮುಂದಿರುವ ಭಾಗ ಊತ ಬರುತ್ತೆ. ಪ್ಲಸ್ ರೌಂಡಾಗಿ ಒಂದು ಸರ್ಕಲ್ ರೀತಿಯ ಊತ ಬರೋದು, ನೀರು ಸೇರ್ಕೊಳ್ಳೋದು, ಆ ಕೆಟ್ಟ ರಕ್ತ ಹೊರ ಹೋಗದೆ ಇರೋದು, ಈ ಥರದ್ದೆಲ್ಲ ನೋಡ್ತಾ ಇರ್ತೀವಿ. ತುಂಬ ಜನಕ್ಕೆ 2-3 ಡೇಸ್ ನಂತರ ನನ್ನ ಹತ್ರ ಬರ್ತಾರೆ, ಸರ್ ಇದು ಮುಂದಕ್ಕೆ ಬರ್ತಾ ಇಲ್ಲ, ಇದು ಇಷ್ಟೇ ಅಂದ್ಕೊಂಡ್ಬಿಟ್ಟಿದ್ದೆ, ಬಟ್ ಈಗ ನೋಡ್ತಿದ್ರೆ ತುಂಬ ಊತ ಬರ್ತಿದೆ, ಈಗ ಇಂಟರ್ ಕೋರ್ಸ್ ಮಾಡೋಕ್ಕಾಗ್ತಿಲ್ಲ, ವಿಪರೀತವಾದ ನೋವಿದೆ, ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಆಗೋಗಿ ಕ್ಯೂ ಬರೋದು, ಇನ್ನು ಕೆಲವರಿಗಾದರೆ ಗ್ಯಾಂಗ್ರೀನ್ ಆಗೋಗುತ್ತೆ. ಅಂದರೆ ಆ ಚರ್ಮ ಟೈಟ್ ಆಗೋಗಿ ಒಂದೊಂದು ಸಾರಿ ಅಂಗದ ಒಂದು ಸಪ್ಲೈ ಕೂಡ ನಿಂತೋಗುತ್ತೆ. ಅಷ್ಟು ಟೈಟ್ ಆಗೋದಾಗ ಏನಾಗುತ್ತೆ ಅಂದರೆ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ಯಾರಾಫೈಮೋಸಿಸ್ ಅನ್ನೋದು ನೋಡೋದಾದರೆ, ಅಂಗದಲ್ಲಿ ಬರೋ ಇಶ್ಯೂಸ್ ನೋಡೋದಾದರೆ, ಇದೊಂದು ಎಮರ್ಜೆನ್ಸಿ ಕಂಡೀಷನ್. ಯಾವಾಗ ಪ್ಯಾರಾಫೈಮೋಸಿಸ್ ಡೆವಲಪ್ ಆಗುತ್ತೋ, ಯಾವಾಗ ಚರ್ಮ ಹಿಂದಕ್ಕೆ ಹೋಗಿ ಸ್ಟಕ್ ಆಗುತ್ತೋ, ಇಮಿಡಿಯೇಟಾಗಿ ಡಾಕ್ಟರ್ನ ಸಂಪರ್ಕಿಸ್ಕೋಬೇಕು, ಮುಂದಕ್ಕೆ ತರಬೇಕು ಸ್ಕಿನ್ನ. ಯಾವಾಗ ಅದು ಪಾಸಿಬಲ್ ಆಗಲ್ವೋ ಆಗ ಇಮಿಡಿಯೇಟಾಗಿ ನಾವೇನು ಮಾಡ್ತೀವಿ ಅಂದರೆ, ವಾಟರ್ ಸೇರ್ಕೊಳ್ಳುತ್ತೋ, ಯಾವಾಗ ವಾಟರ್ ಸೇರ್ಕೊಂಡ ಮೇಲೂ ನೆಗ್ಲೆಕ್ಟ್ ಮಾಡಿ, ಅಂದರೆ ಕ್ರ್ಯಾಕ್ಸ್ ಫಾರ್ಮ್ ಆಗೋಗಿ ಇಷ್ಟೆಲ್ಲ ಆದಮೇಲೆ ನಾವು ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ತೆಗೆದುಹಾಕಿ ಮುಂದಕ್ಕೆ ಎಳೆದ ನಂತರ ಇಮಿಡಿಯೇಟ್ಲಿ ಸರ್ಕಮ್ಸಿಷನ್ ಸರ್ಜರಿ ಮಾಡ್ತೀವಿ. ಇಲ್ಲೊಂದು ಟ್ರಿಕ್ ಏನಂದರೆ, ಪ್ಯಾರಾಫೈಮೋಸಿಸ್ನಲ್ಲಿ ಒಂದು ವೇಳೆ ಪ್ಯಾರಾಫೈಮೋಸಿಸ್ ಡೆವಲಪ್ ಆದ ನಂತರ ಸೊಂತಿ ಆಪರೇಷನ್ ಮಾಡಬೇಕು ಅಂದರೆ ಕನ್ವೆನ್ಷನಲ್ ಮೆಥಡ್, ಓಪನ್ ಟೆಕ್ನಾಲಜಿ ಅಂತ ಕರಿತೀವಿ, ಲೇಸರ್ನಲ್ಲೂ ಪಾಸಿಬಲ್ ಆಗಲ್ಲ. ಯಾಕೆ ಪಾಸಿಬಲ್ ಆಗಲ್ಲ ಅಂದರೆ, ನಾವು ಅದರಲ್ಲಿರೋ ವಾಟರ್ ಎಲ್ಲ ತೆಗೆದುಹಾಕಿ ಮುಂದಕ್ಕೆ ತಂದ ನಂತರ ಅಂಗದ ಒಂದು ಚರ್ಮ ಎಡಿಮ್ಯಾಟಸ್ ಆಗಿರುತ್ತೆ, ಅಂದರೆ ಊತ ಬಂದಿರೋ ಹಾಗಿರುತ್ತೆ. ಹೀಗೆ ಊತ ಬಂದಿರೋ ಹಾಗಿದ್ದಾಗ ನಮಗೆ ಓಪನ್ ಸರ್ಕಮ್ಸಿಷನ್ ಸರ್ಜರಿ ಆಗಲಿ ಅಥವಾ ಲೇಸರ್ ಸರ್ಕಮ್ಸಿಷನ್ ಸರ್ಜರಿ ಆಗಲಿ, ರಿಮೈನಿಂಗ್ ಸ್ಟೇಪ್ಲರ್ಸ್ ಆಗಲಿ ಮಾಡೋಕ್ಕಾಗಲ್ಲ. ಬಟ್ ನಮ್ಮ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿಯಲ್ಲಿ ಅತಿ ದೊಡ್ಡ ಅಡ್ವಾಂಟೇಜ್ ಏನಂದರೆ, ನಾವು ವಾಟರ್ ಎಲ್ಲ ತೆಗೆದು ಹಾಕಿದ ಮುಂದಕ್ಕೆ ಎಳೆದ ನಂತರ ಸೇಮ್ ಟೈಮ್ನಲ್ಲಿ ಸರ್ಕಮ್ಸಿಷನ್ ಸರ್ಜರಿ ಮಾಡಿಸ್ಕೋಬೋದು. ನಾವು ಈಗಾಗಲೇ ತುಂಬ ಸರ್ಜರೀಸ್ ಮಾಡಿದ್ದೀವಿ, ಹೀಗೆ 1000ವರೆಗೂ ಪ್ಯಾರಾಫೈಮೋಸಿಸ್ ಕೇಸ್ನ ಡೀಲ್ ಮಾಡಿದ್ದೀವಿ. ಈ ಎಕ್ಸ್ಪೀರಿಯನ್ಸ್ನಿಂದ ಹೇಳ್ತಿರೋದೇನೆಂದರೆ, ಯಾವಾಗಾದರೂ ಚರ್ಮ ಹಿಂದಕ್ಕೆ ಹೋಗಿದೆ ಅಂದರೆ ಯಾವುದೋ ರೀತಿಯಲ್ಲಿ ಸೋಪ್ ವಾಟರ್ ಜೆಲ್ಲಿ ಇಟ್ಕೊಂಡು ಮುಂದಕ್ಕೆ ಎಳೆದೇ ಹೋದರೆ ನಿಮಗೆ ಪ್ಯಾರಾಫೈಮೋಸಿಸ್ ಆಗಿದೆ, ಹಾಸ್ಪಿಟಲ್ಗೆ ಬರಬೇಕಾಗತ್ತೆ. ಸೊ ಈ ವಿಡಿಯೋ ನೋಡಿದ ನಂತರ ಯಾರಾದರೂ ಬಲವಂತವಾಗಿ ಚರ್ಮನ ಹಿಂದಕ್ಕೆ ಎಳೆಯೋ ಸ್ಥಿತಿಯಲ್ಲಿದ್ದರೆ ಅದನ್ನು ಕೂಡಲೇ ಮುಂದಕ್ಕೆ ಎಳಿಬೇಕು ಅನ್ನೋದನ್ನ ಮೇಯ್ನಾಗಿ ತಿಳ್ಕೊಬೇಕಾಗಿರೋ ವಿಷಯ. ಸೊ ಪ್ಯಾರಾಫೈಮೋಸಿಸ್ ಡೆವಲಪ್ ಆಗಿದೆ ಅಂದರೆ ಇಮಿಡಿಯೇಟಾಗಿ ಸರ್ಜನ್ನ ಕನ್ಸಲ್ಟ್ ಆಗಬೇಕು. ಸೊ ನಾವು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀವಿ. ಯಾರಿಗಾದರೂ ಪ್ಯಾರಾಫೈಮೋಸಿಸ್ ಏನಾದರೂ ಡೆವಲಪ್ ಆದರೆ ನಾವು ಪ್ಯಾರಾಫೈಮೋಸಿಸ್ನ ತೆಗೆಯೋದು ಮಾತ್ರ ಅಲ್ಲ, ಸೇಮ್ ಟೈಮ್ನಲ್ಲಿ ಸುಂತಿ ಆಪರೇಷನ್ ಕೂಡ ನಮ್ಮ KSR ಸ್ಟೇಪ್ಲರ್ ಮೂಲಕ ಚಾನ್ಸ್ ಇರುತ್ತೆ. ಯಾರಿಗಾದರೂ ಪ್ಯಾರಾಫೈಮೋಸಿಸ್ ಡೆವಲಪ್ ಆಗಿದ್ದರೆ ಖಚಿತವಾಗಿ ನನ್ನ ಕನ್ಸಲ್ಟ್ ಮಾಡ್ಬೋದು. ನಾವು ಇದಕ್ಕೆ ಸರ್ಕಮ್ಸಿಷನ್ ಸರ್ಜರಿ ಮಾಡಿಸ್ಕೊಳ್ಳೋದ್ರೂ ಪರ್ಮನೆಂಟ್ ಆಗಿ ಪರಿಷ್ಕಾರ ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.